ಹಲೋ ಭೋಜನ ಪ್ರಿಯರೇ, ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮನೇಲಿ ಯಾವ ರೀತಿ ನೀವು ಈಸಿಯಾಗಿ ತುಪ್ಪನ ಮಾಡ್ಕೋಬೋದು, ಮನೆಯಲ್ಲೇ ತುಂಬ ಫ್ರೆಶ್ ಆಗಿ ನೀವು ತುಪ್ಪನ ರೆಡಿ ಮಾಡ್ಕೋಬೋದು, ಈಸಿ ಸ್ಟೆಪ್ಪಲ್ಲೇ ತೋರಿಸ್ಕೊಡ್ತೀವಿ ಬನ್ನಿ. ಸೊ ಫಸ್ಟು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅರ್ಧ kg ಬೆಣ್ಣೆನ ತೊಗೊಂಡಿದ್ದೀವಿ. ನೀವು ಅಂಗಡಿಯಿಂದ ಕೂಡ ತಂದು ಯೂಸ್ ಮಾಡ್ಕೋಬೋದು. ಅಂಗಡಿಗಿಂತ ನೀವು ಮನೆಯಲ್ಲೇ ಮಾಡಿರೋದು ಬೆಟರ್ ಆಗಿರುತ್ತೆ. ಸೊ ನೆಕ್ಸ್ಟು ನಾವು ಒಂದು 4 ಇಂದ 5 ಕರ್ಬೇವಿನ ಸೊಪ್ಪು, ಸ್ವಲ್ಪ ವಿಳ್ಯದೆಲೆ ತೊಟ್ಟು, 2 ಏಲಕ್ಕಿ ಕಾಯಿನ ತೊಗೊಂಡಿದ್ದೀವಿ. ನೆಕ್ಸ್ಟು ಒಂದು 4 ಇಂದ 5 ಎಸ್ಲು ಬೆಳ್ಳುಳ್ಳಿನ ತೊಗೊಂಡು ಈ ಥರ ಜಜ್ಕೋಬೇಕು. ಬೆಳ್ಳುಳ್ಳಿ ಇದೆಲ್ಲ ಹಾಕೋದ್ರಿಂದ ತುಪ್ಪಕ್ಕೆ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟು ನಾವು ಸ್ವಲ್ಪ ಮೆಂತ್ಯನ ತೊಗೊಂಡಿದ್ದೀವಿ. ಮೆಂತ್ಯನೂ ಕೂಡ ತುಪ್ಪಕ್ಕೆ ಸ್ವಲ್ಪ ಫ್ಲೇವರ್ ಮತ್ತು ಟೇಸ್ಟನ್ನು ಆ್ಯಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ಅದನ್ನು ಈ ಥರ ಪೌಡ್ರ್ ಮಾಡ್ಕೊತಾ ಇದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ ಏಲಕ್ಕಿ ಕಾಯಿನೂ ಕೂಡ ನಾವು ಪೌಡ್ರನ್ನ ಮಾಡ್ಕೊತಾ ಇದ್ದೀವಿ. ನೀವು ಜಜ್ಜಿ ಕೂಡ ಅದನ್ನು ಪೌಡ್ರ್ ಮಾಡ್ಬೋದು, ಇಲ್ಲಾಂದರೆ ಮಿಕ್ಸಿಲಿ ನೀವು ಪೌಡ್ರ್ ಮಾಡ್ಕೊಂಡು ಇಟ್ಕೋಬೋದು. ಜಾಸ್ತಿ ಏನು ಪೌಡ್ರ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ, ಸ್ವಲ್ಪ ಹುಡಿಯಾಗಿ ಸ್ವಲ್ಪ ಅದನ್ನು ಪೌಡ್ರ್ ಮಾಡ್ಕೋಬೇಕು. ಸೊ ನೀವು ಮನೆಯಲ್ಲೇ ಮಾಡಿದ್ರೇ ಬೆಟರ್ ಆಗಿರುತ್ತೆ ತುಪ್ಪ. ಅಂಗಡಿ ಆಚೆಯಿಂದ ಏನೇನು ಮಿಕ್ಸ್ ಮಾಡಿರ್ತಾರೋ ಗೊತ್ತಿರಲ್ಲ. ಸೊ ನೋಡಿ ಈ ಥರ ಪೌಡ್ರ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ ತುಪ್ಪನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ಸೊ ನೆಕ್ಸ್ಟು ನಾವು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ವಿ ಅಲ್ವಾ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ವಿಳ್ಯದೆಲೆ ತೊಟ್ಟು, ನೆಕ್ಸ್ಟು ಏಲಕ್ಕಿ ಕಾಯಿ ಪುಡಿ ನೋಡಿ, ಅದು ಮೆಂತ್ಯ ನಾವು ಏನು ಪೌಡ್ರ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅದು, ಮತ್ತು ಏಲಕ್ಕಿ ಕಾಯಿ ಪೌಡರ್ ಎರಡೂ ಮಿಕ್ಸ್ ಆಗಿದೆ ಅದರಲ್ಲಿ. ಅದನ್ನು ನಾವು ಆ ಬೆಣ್ಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ತುಪ್ಪ ನೀವು ಅದ್ರ ಮುಂದೆ ನಿಂತು ಕಾಯಿಸ್ಬೇಕು, ಇಲ್ಲಾಂದರೆ ಸ್ವಲ್ಪ ಕುದಿ ಜಾಸ್ತಿ ಬಂದ್ರೂ ಉಪ್ಪಿಡುತ್ತೆ. ಸೊ ನೆಕ್ಸ್ಟು ನಾವಿಲ್ಲಿ ಒಂದು ಚಿಟಿಕೆಯಷ್ಟು ಅಡುಗೆ ಅರಿಶಿನ ಹಾಕೊತಾ ಇದ್ದೀವಿ, ಯಾಕಂದರೆ ಅದು ಕಲರಿಗೆ ಬೇಕಂತ. ನೀವು ಕಲರ್ ಬೇಡ ಅಂದರೆ ಹಾಗೆ ನಾರ್ಮಲಾಗಿ ನೀವು ಮಾಡ್ಬೋದು ತುಪ್ಪನ. ನೆಕ್ಸ್ಟು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಸೊ ನಾವಿಲ್ಲಿ ಒಂದು 1/4 ಸ್ಪೂನಷ್ಟು, ಅದು ಚಿಕ್ಕ ಸ್ಪೂನ್ ಇರೋದ್ರಿಂದ 2 ಸ್ಪೂನ್ನ ಹಾಕಿದ್ದಾರೆ. ಸೊ ನೋಡಿ ನೆಕ್ಸ್ಟ್ ಈ ಥರ ಕುದಿ ಬರ್ತಾಯಿದೆ, ಚೆನ್ನಾಗಿ ಕುದಿಸ್ಬೇಕು. ಇದೆಲ್ಲ ಮಿಕ್ಸ್ ಆಗುತ್ತೆ, ಅದೇ ಮಿಕ್ಸ್ ಆಗುತ್ತೆ, ನಾವೇನು ಮಿಕ್ಸ್ ಮಾಡಿಲ್ಲ ಇಲ್ಲಿ. ಸೊ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಆ ಬೆಣ್ಣೆ ಏನಿದೆ ಅಲ್ವಾ ಚೆನ್ನಾಗಿ ಕುದ್ದಿ ಅದು ನೀರು ಥರ ಆಗುತ್ತೆ, ತೆಳ್ಳಗಾಗುತ್ತೆ, ಎಣ್ಣೆ ಥರ ಆಗುತ್ತೆ. ನೋಡಿ ಈ ಥರ ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ, ಸ್ವಲ್ಪ ಇವಾಗ ರೆಡಿ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಇವಾಗ ರೆಡಿ ಆಗಿದೆ ಇದನ್ನು ನಾವು ನೆಕ್ಸ್ಟು ಈ ಥರ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟು ಅದನ್ನು ನಾವು ಸೋಸಿ ಇಟ್ಕೋಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ತುಪ್ಪ. ಸೊ ನೆಕ್ಸ್ಟ್ ನಾವಿಲ್ಲಿ ಸೋಸ್ಕೊತಾ ಇದ್ದೀವಿ. ನೋಡಿ ಏನು ಕ್ಲಿಯರ್ ಆಗಿದೆ. ಅಂಗಡಿಯಲ್ಲಿ ಕೂಡ ಈ ಥರ ನಿಮಗೆ ಸಿಗೋದಿಲ್ಲ ತುಪ್ಪ, ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಸೋಸಿ ಇಟ್ಕೊಳ್ಳಿ. ಸೊ ಸೋಸ್ ಆದ ನಂತರ ನೀವು ನೆಕ್ಸ್ಟ್ ತಳದಲ್ಲಿ ಮಿಕ್ಕಿರುತ್ತಲ್ವ, ಅದು ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವು ಒಂದು ಸತಿ ಅದನ್ನು ಟ್ರೈ ಮಾಡಲೇಬೇಕು, ತಿಂದು ನೋಡಿ, ಸಕ್ಕತ್ತಾಗಿರುತ್ತೆ. ಬೆಳ್ಳುಳ್ಳಿ ಮತ್ತು ಅದು ಕರ್ಬೇವಿನ ಸೊಪ್ಪೆಲ್ಲ ಹಾಕಿರ್ತೀವಲ್ವ, ಅದನ್ನು ತಿಂದು ಟೇಸ್ಟ್ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ. ಸೊ ನೋಡಿ ನಮಗಿಲ್ಲಿ 1 ಬಾಕ್ಸ್ ತುಪ್ಪ ಅಷ್ಟು ರೆಡಿ ಆಗಿದೆ. ನೋಡಿ ಏನು ಕ್ಲಿಯರ್ ಆಗಿದೆ, ನೀಟಾಗಿ ಕೂಡ ಇದೆ, ಯಾವುದೇ ರೀತಿಯಾದ ಇಂಗ್ರೀಡಿಯೆಂಟ್ಸು ಪ್ರಿಸರ್ವೇಟಿವ್ಸ್ ಏನೂ ಹಾಕಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ. ನೀವು ಕೂಡ ಇದೇ ಥರ ಈಸಿಯಾಗೇ ಮಾಡ್ಬೋದು ಮನೆಯಲ್ಲಿ, ಯಾವುದೇ ರೀತಿಯ ಡಿಫಿಕಲ್ಟ್ ಏನಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಮನೆಯಲ್ಲಿ ತುಪ್ಪನ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.